ವರ್ಲ್ಡ್ ಅಲ್ಲಿ ವಾರ್ ನಡೀತಿದೆ ಅಂತ ನಿಮ್ಗೆ ಗೊತ್ತಾಗಿದೆ. ಪೆಟ್ರೋಲ್ ಪ್ರೈಸ್ 110 111 ರೂಪಾಯಿ ಆಗಿದೆ. ಇಡ್ಲಿ ರೇಟ್ ಜಾಸ್ತಿ ಆಗಿದೆ, LPG ರೇಟ್ ಜಾಸ್ತಿ ಆಗಿದೆ. ಅದಕ್ಕೆ ಅಂಡ್ ಎಲ್ಲ ವಸ್ತುಗಳ ಕಾಸ್ಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಇಂಥ ಟೈಮ್ ಅಲ್ಲಿ ಇನ್ಫ್ಲೇಷನ್ ಆಬ್ವಿಯಸ್ಲಿ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದ್ರಲ್ಲಂತೂ ಮೆಡಿಕಲ್ ಇನ್ಫ್ಲೇಷನ್ ಇನ್ನೂ ಜಾಸ್ತಿ ಆಗಿದೆ, ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಲಾಸ್ಟ್ ಇಯರ್ 12 to 14% ಇತ್ತು. ಈ ವರ್ಷ ಪ್ರಿಡಿಕ್ಷನ್ ಪ್ರಕಾರ 14% ತನಕ ಹೋಗ್ಬೋದು ಮೆಡಿಕಲ್ ಇನ್ಫ್ಲೇಷನ್. ಅದಕ್ಕೇನೆ ನಮ್ಮ ಹತ್ರ ತುಂಬಾ ಜನ ಕೇಳಿದರೆ ಈ ವಿಡಿಯೋ ಮಾಡಿ. ಈ ವಿಡಿಯೋದಲ್ಲಿ ನಾವ್ ಏನ್ ಹೇಳ್ತೀವಿ ಅಂತ ಅಂದ್ರೆ, ನೀವು ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ತಗೊಂಡ್ರೆ ಎಷ್ಟಕ್ ತಗೋಬೇಕು ಅಂತ, ಅಂದ್ರೆ ಎಷ್ಟು ಸಮ್ ಇನ್ಶೂರ್ಡ್ ಇರಬೇಕು ಅಂತ. ಈಗ ನೀವು ತುಂಬಾ ಜನರು ವಿಡಿಯೋ ನೋಡಿರ್ತೀರ, ಅವ್ರು ಹೇಳೋದು 1 ಕೋಟಿ ತಗೊಳ್ಳಿ ನಿಮ್ ಲೈಫ್ ಲಾಂಗ್ ಬರುತ್ತೆ. ಕೆಲವ್ರು ಹೇಳ್ತಾರೆ 5 ಲಕ್ಷ ತಗೊಳ್ಳಿ ಚಿಕ್ಕ ಸಿಟಿಲಿ ಇದ್ದೀರಾ. ಕೆಲವ್ರು ಹೇಳ್ತಾರೆ ನಿಮ್ಮ ಇನ್ಕಮ್ ನ ಇಷ್ಟಕ್ಕೆ ಮಲ್ಟಿಪ್ಲೈ ಮಾಡಿ ತಗೊಳ್ಳಿ. ಅದ್ ಯಾವ ಲಾಜಿಕ್ ನಂಗಂತೂ ಗೊತ್ತಿಲ್ಲ ಗುರು. ನಾನು ಸಿಂಪಲ್ ಆಗಿ ಫ್ಯಾಕ್ಟ್ ಬೇಸ್ಡ್ ಅನಾಲಿಸಿಸ್ ಕೊಡ್ತೀನಿ, ನಿಮ್ಮ ಸಮ್ ಇನ್ಶೂರ್ಡ್ ಎಷ್ಟಿರ್ಬೇಕು ಅಂತ. ಇದು 4 ಫ್ಯಾಕ್ಟರ್ ಇಂದ ಡಿಸೈಡ್ ಆಗುತ್ತೆ. ಬನ್ನಿ ನೋಡ್ಕೊಂಡ್ ಬರೋಣ. ಅದ್ರ ಮುಂಚೆ ನಮಸ್ಕಾರ, ನಾನು ನಿಮ್ಮ ಕನ್ನಡದ ಕಂದ ಶಶಾಂಕ್. ಡಿಟ್ಟೋನ ಕನ್ನಡ ಚಾನೆಲ್ಗೆ ಸ್ವಾಗತ. ಫಸ್ಟ್ ಟೈಮ್ ನೀವು ನಮ್ಮ ಚಾನೆಲ್ಗೆ ಎಂಟ್ರಿ ಕೊಟ್ಟಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಎಂಡ್ ತನಕ ನೋಡಿ, ನಿಮ್ಗೆ ಖಂಡಿತ ಹೆಲ್ಪ್ ಆಗತ್ತೆ. ಇದೇ ತರ ಕನ್ನಡದಲ್ಲಿ ನಾವು ವಿಡಿಯೋಸ್ ಮಾಡಬೇಕು ಅಂದ್ರೆ ನಿಮ್ಮ ಪ್ರೋತ್ಸಾಹ ಬೇಕು. ಸೊ ಒಂದು ಲೈಕ್ ಕೊಡಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸರಿ, ಈಗ ಸಮ್ ಇನ್ಶೂರ್ಡ್ ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಸೈಡ್ ಆಗುತ್ತೆ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಲೊಕೇಶನ್, ನೆಕ್ಸ್ಟ್ ನಿಮ್ಮ ಏಜ್, 3ನೇದು ಹೆಲ್ತ್ ಕಂಡೀಷನ್, 4ನೇದು ಮೇಜರ್ ನಿಮ್ಮ ಬಜೆಟ್. ಸರಿ, ಲೊಕೇಶನ್ ಮೇಲೆ ಏನಕ್ಕಪ್ಪ ಡಿಪೆಂಡ್ ಆಗುತ್ತೆ ನೋಡಿ. ಈಗ ನೀವು ಟಿಯರ್ 1 ಸಿಟಿ ಎಕ್ಸಾಂಪಲ್ ಡೆಲ್ಲಿ, ಮುಂಬೈಯಿಂದ ನೀವು ನೋಡ್ತಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಸ್ಟ್ ಆಫ್ ಆಲ್ ಅಲ್ಲಿ ಮೆಡಿಕಲ್ ಕಾಸ್ಟ್ ತುಂಬಾನೇ ಜಾಸ್ತಿ ಇರುತ್ತೆ. ಈಗ ಮೆಡಿಕಲ್ ಕಾಸ್ಟ್ ಮೇಲೆ ನಾವೊಂದು ಇನ್ಫೋಗ್ರಾಫಿಕ್ ಮಾಡಿದೀವಿ, ನಮ್ಮ ಎಡಿಟರ್ ಇಲ್ಲಿ ಹಾಕ್ತಾರೆ ನೋಡಕ್ಕೆ. ನೀವು ನೋಡ್ಬೋದು ಸಿಂಪಲ್ ಸರ್ಜರೀಸ್ಗಳು ಎಷ್ಟು ಕಾಸ್ಟ್ಲಿ ಆಗುತ್ತೆ ಟಿಯರ್ 1 ಸಿಟಿಯಲ್ಲಿ. ಅದನ್ನೇ ನೀವು ಟಿಯರ್ 2 ಅಥವಾ ಟಿಯರ್ 3 ಸಿಟಿಲಿದ್ರೆ ಅದ್ರದ್ದು ಕಾಸ್ಟ್ ಕಮ್ಮಿ ಇರುತ್ತೆ, ತುಂಬಾನೇ ಕಮ್ಮಿ ಇರಲ್ಲ, ಬಟ್ ಮ್ಯಾನೇಜಬಲ್ ಇರುತ್ತೆ. ಅದಕ್ಕೇನೆ ನೀವು ನಿಮ್ಮ ಸಮ್ ಇನ್ಶೂರ್ಡ್ ಚೂಸ್ ಮಾಡುವಾಗ ನಿಮ್ಮ ಲೊಕೇಶನ್ ನಲ್ಲಿ ಎಷ್ಟಪ್ಪ ಆವರೇಜ್ ಹಾಸ್ಪಿಟಲ್ ಸ್ಟೇ, ಎಷ್ಟು ಗುರು ICU ಚಾರ್ಜ್, ಎಷ್ಟು ರೂಮ್ ರೆಂಟ್, ಎಷ್ಟು ಒಂದ್ ಸರ್ಜರಿಗೆ ಆಗ್ಬೋದು, ಇದನ್ನೆಲ್ಲ ನೀವು ಕನ್ಸಿಡರ್ ಮಾಡಿ ಒಂದು ಸಮ್ ಇನ್ಶೂರ್ಡ್ ಚೂಸ್ ಮಾಡಬೇಕು. 2ನೇದು ನಿಮ್ ಏಜ್. ನಾ ಏಜ್ ಏನಕ್ಕೆ ಹೇಳ್ತಿದ್ದೀನಿ ಅಪ್ಪ ಅಂದ್ರೆ ಸಿಂಪಲ್. ನೀವು 30 ವರ್ಷದ ಒಳಗಡೆ ಏನಾದ್ರು ಪಾಲಿಸಿ ತಗೊಂಡ್ರೆ ನಾನು ಹೇಳೋದು ಒಂದೇ, ನೀವು ಒಳ್ಳೆ ಸಮ್ ಇನ್ಶೂರ್ಡ್ ಇಂದ ಸ್ಟಾರ್ಟ್ ಮಾಡಿ. ನಾನು ನಿಮ್ಗೆ ಒಂದು ಎಕ್ಸಾಕ್ಟ್ ನಂಬರ್ ಕೊಡ್ತೀನಿ, ಬಟ್ ಅದನ್ನ ಕೊಡೋ ಮುಂಚೆ ಈ ಫ್ಯಾಕ್ಟರ್ಸ್ ನ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಆದಷ್ಟು ನಿಮ್ಮ ಸಮ್ ಇನ್ಶೂರ್ಡ್ ಒಳ್ಳೆ ರೇಂಜ್ ತಗೊಂಡೋಗಿ, ಆಮೇಲೆ 2 ಫೀಚರ್ ಇಂದ ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಮುಂದೆ ಹೋಗ್ತಾ ಇರುತ್ತೆ. ಒಂದು ಬೋನಸ್, ಅದರಿಂದ ನಿಮ್ಮ ಸಮ್ ಇನ್ಶೂರ್ಡ್ ತುಂಬಾ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಕೆಲವು ಪಾಲಿಸಿಗಳಲ್ಲಿ ಕ್ಯಾಪ್ ಕೂಡ ಇರಲ್ಲ. ನಿಮ್ 10 ಲಕ್ಷ ಪಾಲಿಸಿ 1 ಕೋಟಿ 2 ಕೋಟಿ ತನಕನೂ ಹೋಗ್ಬೋದು. ಆಮೇಲೆ ರೆಸ್ಟೋರೇಷನ್ ಬೆನಿಫಿಟ್ ಅಂತ ಒಂದಿದೆ, ಅದ್ರ ಬಗ್ಗೆ ನಾನು ತುಂಬಾ ಮಾತಾಡಿದ್ದೀನಿ. 1 ವರ್ಷದಲ್ಲಿ ನಿಮ್ಮ ಪೂರ್ತಿ ಸಮ್ ಇನ್ಶೂರ್ಡ್ ಏನಾದ್ರು ನೀವು ಒಂದು ಹಾಸ್ಪಿಟಲೈಸೇಷನ್ ಅಲ್ಲಿ ಯೂಸ್ ಮಾಡಿದ್ರೆ ಅದು ಮತ್ತೆ ರೀಫಿಲ್ ಆಗುತ್ತೆ. ಸೊ ಏಜ್ ಮೇಲೆ ಏನಕ್ಕೆ ಡಿಪೆಂಡ್ ಆಗುತ್ತೆ ಅಂತ ಅಂದ್ರೆ, ಕೆಲವು ಸಲ ಸೀನಿಯರ್ ಸಿಟಿಸನ್ಸ್ ಅಂದ್ರೆ 60 ವರ್ಷ ಮೇಲೆ ಯಾರಿದ್ರೆ ಅವರಿಗೆ ನೀವು ಎಕ್ಸೆಸಿವ್ ಸಮ್ ಇನ್ಶೂರ್ಡ್ ನ ಕೊಡ್ಸಕ್ ಆಗಲ್ಲ. ಏನಕ್ಕಪ್ಪ ಅಂದ್ರೆ ಅಂಡರ್ ರೈಟಿಂಗ್ ರೂಲ್ಸ್ ಇರುತ್ತೆ. ಕೆಲವು ಇನ್ಶೂರೆನ್ಸ್ ಗಳು ಅಪ್ರೂವ್ ಮಾಡ್ತಾರೆ, ಕೆಲವ್ರು ಮಾಡಲ್ಲ. ಹಂಗೇನೆ ನೀವು ಈ ಏಜ್ ಅಲ್ಲಿ ಇದ್ದಾಗ ನೀವು ಕೇಳಿದ್ರೆ, ಇಲ್ಲ ಗುರು ನಂಗೆ 1.5 ಕೋಟಿ 2 ಕೋಟಿ ಹೆಲ್ತ್ ಇನ್ಶೂರೆನ್ಸ್ ತಗೋತೀನಿ ಅಂದ್ರೆ, ಕೆಲವು ಸಲ ಅವ್ರು ಕೇಳ್ತಾರೆ ನಿಂಗೆ ಏನಕ್ಕೆ ಅಷ್ಟು ಬೇಕು. ಸೊ ಅಂಡರ್ ರೈಟಿಂಗ್ ಡಿಸಿಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರು ನೋಡ್ತಾರೆ ವಿಲ್ ಯು ಬಿ ಏಬಲ್ ಟು ಅಫೋರ್ಡ್ ದ ಪ್ರೀಮಿಯಮ್ಸ್. ಸೊ ಇದೆಲ್ಲ ಫ್ಯಾಕ್ಟರ್ಸ್ ನ ನೀವು ತಲೆಗೆ ಇಟ್ಕೋಬೇಕು. ಆದಷ್ಟು ಬೇಗ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ದಿಸ್ ಇಸ್ ಯೋರ್ ಡಿಟೋ ಸ್ಟೆಪ್. ಸರಿ, 3ನೇ ಫ್ಯಾಕ್ಟರ್ ಏನಪ್ಪಾ ಅಂತ ಅಂದ್ರೆ ಹೆಲ್ತ್ ಕಂಡೀಷನ್. ನೋಡಿ, ಬಿಫೋರ್ 30 ಮೋಸ್ಟ್ಲಿ ನಿಮ್ಗೆ BP, ಡಯಾಬಿಟೀಸ್, ಶುಗರ್ ಅದು ಇದು ಏನೂ ಇರಲ್ಲ. ಅದಕ್ಕೆ ನೀವೊಂದು ಮೀಡಿಯಂ ಸಮ್ ಇನ್ಶೂರ್ಡ್ ತಗೋಬಹುದು. ಆದ್ರೆ ಕೆಲವು ಸಲ ಸ್ಪೆಷಲ್ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ಸ್ ಇರುತ್ತೆ. ಯಾರಿಗಾರು ಕ್ರಾನಿಕ್ ಕಂಡೀಷನ್ಸ್ ಇದ್ರೆ, ಆಟೋ ಇಮ್ಯೂನ್ ಕಂಡೀಷನ್ಸ್ ಇದ್ರೆ, ಇಲ್ಲ ಯಾರಿಗಾರು ಹಾರ್ಟ್ ಇಶ್ಯೂಸ್ ಇದ್ರೆ, ಕಂಜನೈಟಲ್ ಇಶ್ಯೂಸ್ ಇದ್ರೆ, ಇಲ್ಲ ಯಾರಿಗಾರು ಸಿವಿಯರ್ ಹೆಲ್ತ್ ಕಂಡೀಷನ್ಸ್ ಇದ್ರೆ, ಕ್ಯಾನ್ಸರ್ ಇದ್ರೆ, ಕಿಡ್ನಿ ಪ್ರಾಬ್ಲಮ್ಸ್ ಆಗಿದ್ರೆ, ಇಲ್ಲ ಯಾರಿಗಾರು ರೆಕರಿಂಗ್ ಸರ್ಜರೀಸ್ ಆಗಿದ್ರೆ ಫ್ರಮ್ ಚೈಲ್ಡ್ಹುಡ್. ಸೊ ಇದೆಲ್ಲ ಫ್ಯಾಕ್ಟರ್ಸ್ ನೋಡಿ ಕೆಲವು ಸಲ ನೀವು ಕಮ್ಮಿ ಇರೋ ಸಮ್ ಇನ್ಶೂರ್ಡ್ ನ ತಗೊಳಕ್ ಆಗಲ್ಲ. ಅಂಡ್ ಇನ್ಶೂರರ್ಸ್ ನಿಮ್ಗೆ ಯೂಶಲಿ ಹೇಳ್ತಾರೆ ಗೆಟ್ ಅ ಪಾಲಿಸಿ ಆಫ್ ವರ್ತ್ ಇಷ್ಟು ಸಮ್ ಇನ್ಶೂರ್ಡ್ ಅಂತ ಅವರೇ ಹೇಳ್ತಾರೆ. ಬಟ್ ಎಲ್ಲಾರ್ದ ಕಂಡೀಷನ್ ಡಿಫ್ರೆಂಟ್ ಆಗಿರುತ್ತೆ. ನಿಮ್ ಕಂಡೀಷನ್ ಬೇರೆ ಇರ್ಬೋದು, ನನ್ನ ಕಂಡೀಷನ್ ಬೇರೆ ಇರ್ಬೋದು. ಅದಕ್ಕೇನೆ ಗೆಸ್ ಮಾಡಕ್ ಹೋಗ್ಬೇಡಿ. ನಮ್ಮ ಕನ್ನಡ ಅಡ್ವೈಸರ್ ಜೊತೆ ಒಂದು ಫ್ರೀ ಕಾಲ್ ಬುಕ್ ಮಾಡ್ಕೊಳ್ಳಿ. ಆಸ್ ಐ ಮೆನ್ಷನ್, ನಮ್ಮ ಸರ್ವಿಸ್
ಕಂಪ್ಲೀಟ್ಲಿ ಫ್ರೀ. ನಾವು ನಿಮ್ಗೆ ಪರ್ಚೇಸ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡದೆ ಅಷ್ಟೇ ಅಲ್ಲದೆ ವಿ ವಿಲ್ ಆಲ್ಸೋ ಹೆಲ್ಪ್ ಯು ಇನ್ ಕ್ಲೇಮ್ ಟೈಮ್. ಕರೆಕ್ಟ್, ನಮ್ಮ ಕ್ಲೇಮ್ ಸರ್ವಿಸ್ ಕೂಡ ಕಂಪ್ಲೀಟ್ಲಿ ಫ್ರೀ ಅಂಡ್ 24/7. ಇದನ್ನ ಹೇಳಿ ನಾನು ಲಾಸ್ಟ್ ಫ್ಯಾಕ್ಟರ್ ನ ಹೈಲೈಟ್ ಮಾಡಕ್ ಇಷ್ಟಪಡ್ತೀನಿ, ವಿಚ್ ಇಸ್ ಯೋರ್ ಬಜೆಟ್. ಗುರು, ಬಜೆಟ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ಯಾಲರಿ ಬಂದ ತಕ್ಷಣ ಈ ವಿಡಿಯೋ ನೋಡ್ಬಿಟ್ಟು ಆ ರೋಷದಲ್ಲಿ ನೀವು 20 ಲಕ್ಷ 40 ಲಕ್ಷ 50 ಲಕ್ಷದ ಪಾಲಿಸಿ ತಗೊಂಡು ನಿಮ್ಮ ಎಕ್ಸ್ಪೆನ್ಸಸ್ ನ ನೀವು ಕ್ಯಾಲ್ಕುಲೇಟ್ ಮಾಡದೆ ಮತ್ತೆ ಮುಂದಿನ ವರ್ಷ ಪಾಲಿಸಿ ಲ್ಯಾಪ್ಸ್ ಆಗೋದು ಬೇಡ. ಅದಕ್ಕೇನೆ ನಿಮ್ ಬಜೆಟ್ ನೋಡಿ. ನಾನು ಒಂದ್ ವರ್ಷದಲ್ಲಿ ಪ್ರತಿ ತಿಂಗಳು 800 ರೂಪಾಯಿ ಖರ್ಚು ಮಾಡ್ಬೋದು ಗುರು ಹೆಲ್ತ್ ಇನ್ಶೂರೆನ್ಸ್, ಇಲ್ಲ 1000 ರೂಪಾಯಿ ಖರ್ಚು ಮಾಡ್ಬೋದು. ಸರಿ, 1000 ರೂಪಾಯಿ ಖರ್ಚು ಮಾಡ್ತೀರಾ ಅಂದ್ರೆ 12,000 ರೂಪಾಯಿ ಆಯ್ತು. 12,000 ರೂಪಾಯಿನ ಸೈಡ್ ಅಲ್ಲಿ ತೆಗ್ದಿಡಿ. ಈಗ ನನ್ನ ಎಕ್ಸ್ಪರ್ಟೀಸ್ ಅಲ್ಲಿ ನೀವೇನಾದ್ರು ಬಿಫೋರ್ 30 ಅಂಡರ್ 30 ಇದ್ರೆ 12,000 ರೂಪಾಯಿಗೆ ಒಳ್ಳೆ ಪ್ಲಾನ್ಸ್ ನಿಮ್ಗೆ 15 ಲಕ್ಷ ಸಮ್ ಇನ್ಶೂರ್ ತನಕ ಈಸಿಯಾಗಿ ಸಿಗತ್ತೆ. ಸೊ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಅಂದ್ರೆ, ನಿಮ್ಮ ಬಜೆಟ್ ಎಷ್ಟು ಸ್ಟ್ರೆಚ್ ಆಗುತ್ತೆ ಅಲ್ಲಿನ ತನಕ ಸ್ಟ್ರೆಚ್ ಮಾಡ್ಕೊಳ್ಳಿ. ಆದ್ರೆ ಪ್ಲೀಸ್ ಚೀಪ್ ಆಗಿರೋ ಹೆಲ್ತ್ ಇನ್ಶೂರೆನ್ಸ್ ತಗೋಬೇಡಿ. ಏನಕ್ಕೆ ಅಂತ ನಾವ್ ಹೇಳಿದೀವಿ ಒಂದ್ ಪ್ರೀವಿಯಸ್ ವಿಡಿಯೋದಲ್ಲಿ, ಅದನ್ನ ನಾನು ಲಿಂಕ್ ಮಾಡ್ತೀನಿ. ಇನ್ಶೂರೆನ್ಸ್ ತಗೊಂಡು ಜನ ಔಟ್ ಆಫ್ ಪಾಕೆಟ್ ಎಕ್ಸ್ಪೆನ್ಸ್ ಕೊಡ್ತಾರೆ, ವರ್ಷ 20,000 ಪ್ರೀಮಿಯಂ ಕಟ್ತಾರೆ, ಆದ್ರೆ ಕೈಯಾರೆ 1 ಲಕ್ಷ 2 ಲಕ್ಷ ಕೊಡೋ ಇನ್ಸ್ಟೆನ್ಸಸ್ ಗಳನ್ನ ನಾನು ಖುದ್ದಾಗಿ ನೋಡಿದೀನಿ. ಅದು ನಿಮ್ ಸಿಚುವೇಶನ್ ಆಗದೆ ಇರ್ಲಿ ಅಂತ ಅನ್ಬಿಟ್ಟು ಈಗ ಐ ವಿಲ್ ಟೆಲ್ ಯು, ನೀವು ಎಲ್ಲಿದ್ದೀರಾ, ನಿಮ್ಮ ಏಜ್ ಎಷ್ಟು, ನಿಮ್ಮ ಹೆಲ್ತ್ ಕಂಡೀಷನ್ ಪ್ರಕಾರ, ನಿಮ್ಮ ಬಜೆಟ್ ಪ್ರಕಾರ ಎಷ್ಟು ಸಮ್ ಇನ್ಶೂರ್ ತಗೋಬೇಕು ಅಂತ ನೋಡಿ. ಇದೊಂದು ಓವರ್ ಆಲ್ ಜನರಲ್ ರೆಕಮೆಂಡೇಶನ್ ಅಲ್ಲ, ಬಟ್ ಇಟ್ಸ್ ಅ ಗುಡ್ ಸ್ಟಾರ್ಟಿಂಗ್ ಪಾಯಿಂಟ್. ನೀವು Tier 1 ಅಥವಾ ಮೆಟ್ರೋ ಸಿಟೀಸ್ ಅಲ್ಲಿದ್ರೆ ಯೋರ್ ಸಮ್ ಇನ್ಶೂರ್ಡ್ ಶುಡ್ ಬಿ ಮಿನಿಮಮ್ 15 to 25 lakh rupees ಸಮ್ ಇನ್ಶೂರ್ಡ್ ಇರಬೇಕು. ಎಷ್ಟು ಹೇಳಿ? 15 to 20 ಲಕ್ಷ. ನೀವ್ ಹೇಳ್ಬೋದು, ಗುರು 10 ಲಕ್ಷ ಅಂತ ವಿಡಿಯೋ ಮಾಡಿದ್ಯಾ, ಈಗ 20 ಲಕ್ಷ ಅಂಟಿಸಿದ್ಯಲ್ಲ ಅಂತ. ಗುರು, ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಇದೆ, ನಾನ್ ಲೀನಿಯರ್ ಪ್ರೀಮಿಯಂ ಇನ್ಕ್ರೀಸ್ ಅಂತ. ಇದರ ಅರ್ಥ ಸಿಂಪಲ್. 10 ಲಕ್ಷದ ಪಾಲಿಸಿ ಎಕ್ಸಾಂಪಲ್ 8,000 ಅಂದ್ರೆ 20 ಲಕ್ಷದ ಪಾಲಿಸಿ 16,000 ಆಗಲ್ಲ. ಅದು ಹಬ್ಬ ಅಂದ್ರೆ 12-13,000. ಇನ್ಶೂರರ್ಸ್ ನಾನ್ ಲೀನಿಯರ್ ಆಗಿ ಇನ್ಕ್ರೀಸ್ ಮಾಡ್ತಾರೆ ಪ್ರೀಮಿಯಮ್ಸ್ ನ. ಸೊ ನೀವು 10 ಲಕ್ಷದ ಪಾಲಿಸಿಗೆ ಸ್ಟಕ್ ಆಗ್ಬೇಡಿ, ಕಂಪೇರ್ ಮಾಡೋದಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. 10 ಲಕ್ಷದ ನೋಡಿ, 15 ಲಕ್ಷದ ನೋಡಿ, 20 ಲಕ್ಷದ ನೋಡಿ, ನಿಮ್ಗೆ ಪ್ರೀಮಿಯಂ ಜಂಪ್ ಅಷ್ಟು ಅನ್ಸಲ್ಲ. ಒಳ್ಳೆ ಸಮ್ ಇನ್ಶೂರ್ಡ್ ಇಂದ ಸ್ಟಾರ್ಟ್ ಮಾಡಿ ಒಳ್ಳೆ ಬೋನಸ್ ಬಿಲ್ಡ್ ಮಾಡ್ಕೊಳ್ಳಿ. ಅಂಡ್ ನೀವೇನಾದ್ರು Tier 2 ಅಥವಾ Tier 3 ಸಿಟಿಲಿ ಇದ್ರೆ ಆಬ್ವಿಯಸ್ಲಿ ಮೆಡಿಕಲ್ ಎಕ್ಸ್ಪೆನ್ಸಸ್ ಕಮ್ಮಿ ಇರುತ್ತೆ. ಅಂಡ್ ಯು ಕ್ಯಾನ್ ಸ್ಟಾರ್ಟ್ ವಿತ್ 10 to 15 lakhs. ಸೊ 10 ಲಕ್ಷ ಸ್ಟಾರ್ಟಿಂಗ್ ಪಾಯಿಂಟ್ ಇಫ್ ಯು ಆರ್ ಇನ್ Tier 2 ಅಥವಾ Tier 3 ಸಿಟಿ. ಇಫ್ ಯು ಆರ್ ಇನ್ ಅ ಮೆಟ್ರೋ ಸಿಟಿ, ಬೇಸಿಕ್ ಆಗಿ 15 ಅಥವಾ 20 ಲಕ್ಷದಿಂದ ಸ್ಟಾರ್ಟ್ ಮಾಡಿ. ಸರಿ, ಇಷ್ಟು ಹೇಳಿ ಈ ವಿಡಿಯೋನ ಮುಗಿಸೋಕೆ ಇಷ್ಟಪಡ್ತೀನಿ. ನಿಮ್ಗೆ ಏನೇ ಡೌಟ್ ಇದ್ರೂ ಕಾಮೆಂಟ್ ಮಾಡಿ, ನಾನು ಖುದ್ದಾಗಿ ಪರ್ಸನಲ್ ಆಗಿ ಅದಕ್ಕೆ ರಿಪ್ಲೈ ಮಾಡ್ತೀನಿ. ನಮ್ಮ ಜೊತೆ ಫ್ರೀ ಆಗಿ ಕಾಲ್ ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ಡಿಟ್ಟೋನ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೋಸ್ಕರ ನಾವು ಪ್ರತಿದಿನ ಕೂತು ರಿಸರ್ಚ್ ಮಾಡಿ ವಿಡಿಯೋಸ್ ಮಾಡ್ತೀವಿ. ಸೊ ನಮ್ಮ ಎಫರ್ಟ್ನ ಅಪ್ರಿಷಿಯೇಟ್ ಮಾಡೋಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದನ್ನು ಹೇಳ್ತಾ ಹ್ಯಾಪಿ ಇನ್ಶೂರೆನ್ಸ್ ಹಂಟಿಂಗ್.